ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಜಾಗತಿಕವಾಗಿ 2025ರಲ್ಲಿ 1 ಲಕ್ಷ ಮಂದಿಗೆ ಕಂಪನಿಗಳಲ್ಲಿ ಗೇಟ್ ಪಾಸ್. ಯಾವ್ಯಾವ ಕಂಪನಿಗಳಲ್ಲಿ ಎಷ್ಟೆಷ್ಟು ಉದ್ಯೋಗ ಕಡಿತ, ಈ ಬಗ್ಗೆ ಡೀಟೇಲ್ ರಿಪೋರ್ಟನ್ನು ನಾವೀಗ ನಿಮ್ಮ ಮುಂದೆ ಇಡ್ತೇವೆ ನೋಡಿ. 2025ರಲ್ಲಿ ಔದ್ಯೋಗಿಕ ವಲಯದಲ್ಲಿ ದೊಡ್ಡ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಜಗತ್ತಿನ ಪ್ರಮುಖ ಕಂಪನಿಗಳೇ ತಮ್ಮ ಉದ್ಯೋಗಿಗಳಿಗೆ ಲೇ ಆಫ್ ನೀಡ್ತಿವೆ. ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿ ಮುಲಾಜಿಲ್ಲದೆ ಗೇಟ್ ಪಾಸ್ ನೀಡ್ತಿವೆ. 2025ರಲ್ಲಿ ಮೊದಲ 6 ತಿಂಗಳಲ್ಲೇ ಬರೋಬ್ಬರಿ 1 ಲಕ್ಷ ಮಂದಿ ಉದ್ಯೋಗ ಕಳೆದುಕೊಂಡು ನಿರುದ್ಯೋಗಿಗಳಾಗಿದ್ದಾರೆ. ಮೈಕ್ರೋಸಾಫ್ಟ್, ಇಂಟೆಲ್, ಗೂಗಲ್, ಇನ್ಫೋಸಿಸ್, IBM ಸೇರಿದಂತೆ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಲ್ಲಿ ಉದ್ಯೋಗಿಗಳು ಉದ್ಯೋಗ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಕಂಪನಿಗಳು ವೆಚ್ಚದ ಒತ್ತಡ ತಗ್ಗಿಸಲು ಕಂಪನಿಯ ಉದ್ಯೋಗಿಗಳ ಸಂಖ್ಯೆಯನ್ನು ಕಡಿತಗೊಳಿಸಿ ಕಂಪನಿಯ ಪುನರಚನೆ ಮಾಡುವ ಉದ್ದೇಶ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಸಿಕೊಳ್ಳಲು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿ ಮುಲಾಜಿಲ್ಲದೆ ಮನೆಗೆ ಕಳಿಸಿವೆ. ಜಾಗತಿಕವಾಗಿ IT ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಡಿಮ್ಯಾಂಡ್ ಕಡಿಮೆಯಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಟೋಮೇಷನ್ನಿಂದಾಗಿ ಹೊಸ ಉದ್ಯೋಗಗಳು ಹೆಚ್ಚಾಗಿ ಸೃಷ್ಟಿಯಾಗ್ತಾ ಇಲ್ಲ. ಕಳೆದ ವರ್ಷವೂ IT ವಲಯದಲ್ಲಿ ಉದ್ಯೋಗ ಸೃಷ್ಟಿ ಕಡಿಮೆ ಇತ್ತು. ಈ ವರ್ಷ ಮತ್ತಷ್ಟು ಬಿಕ್ಕಟ್ಟು ಸೃಷ್ಟಿಯಾಗಿ ಉದ್ಯೋಗಗಳೇ ಸೃಷ್ಟಿಯಾಗ್ತಾ ಇಲ್ಲ. ಮುಂದಿನ ಕೆಲ ವರ್ಷಗಳಲ್ಲಿ ಬೆಳವಣಿಗೆ, ಉದ್ಯೋಗ ಸೃಷ್ಟಿಯಾಗುವ ಸಂಭವ ಇಲ್ಲ ಅಂತ ಇನ್ಫೋಸಿಸ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಉದ್ಯಮಿ ಮೋಹನ್ ದಾಸ್ ಪೈ ಇತ್ತೀಚೆಗೆ ನ್ಯೂಸ್ ಫಸ್ಟ್ಗೆ ತಿಳಿಸಿದ್ದಾರೆ. ಇದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕು. ಇಂಜಿನಿಯರಿಂಗ್ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ AI, ಆಟೋಮೇಷನ್ ಬಗ್ಗೆ ತರಬೇತಿಯನ್ನು ನೀಡಬೇಕು. ಈ ಮೊದಲು ಅಭ್ಯರ್ಥಿಗಳ ನಾಲೆಡ್ಜ್ ನೋಡ್ತಾ ಇರಲಿಲ್ಲ. ಕಾಲೇಜುಗಳಲ್ಲಿ ಟ್ರೈನಿಂಗನ್ನು ಹೆಚ್ಚಿಸಬೇಕು. ಸಣ್ಣ ಸಣ್ಣ ಕಂಪನಿಗಳನ್ನು ಕಾಲೇಜಿಗೆ ಕರೆದು ಪ್ಲೇಸ್ಮೆಂಟ್ ಹೆಚ್ಚಿಸಬೇಕು ಅಂತ ಮೋಹನ್ ದಾಸ್ ಪೈ ಹೇಳಿದ್ದಾರೆ. 2025 ತಂತ್ರಜ್ಞಾನ ವಲಯಕ್ಕೆ ಮತ್ತೊಂದು ಕ್ರೂರ ವರ್ಷವಾಗಿ ರೂಪುಗೊಳ್ತಾ ಇದೆ. ಜಾಗತಿಕವಾಗಿ 2025ರಲ್ಲಿ ಇದುವರೆಗೆ 1 ಲಕ್ಷ ಮಂದಿ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಮೈಕ್ರೋಸಾಫ್ಟ್, ಇಂಟೆಲ್, ಮೇಟಾ, ಗೂಗಲ್ನಂತಹ ಕಂಪನಿಗಳು ತಮ್ಮ ಉದ್ಯೋಗಿಗಳ ಸಂಖ್ಯೆಯನ್ನು ಕಡಿತಗೊಳಿಸ್ತಿವೆ. ಈ ಎಲ್ಲ ದೈತ್ಯ ಕಂಪನಿಗಳು ಆರ್ಥಿಕ ಒತ್ತಡಕ್ಕೆ ಒಳಗಾಗಿವೆ. ತಮ್ಮ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳಲು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆಯದೆ ಬೇರೆ ದಾರಿ ಇಲ್ಲ ಅಂತ ಕಂಪನಿಗಳು ಹೇಳ್ತಾ ಇವೆ. ಮೈಕ್ರೋಸಾಫ್ಟ್ ಈ ವರ್ಷದ 2ನೇ ಸುತ್ತಿನ ಲೇ ಆಫ್ನಲ್ಲಿ 6,000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಎಕ್ಸ್ಬಾಕ್ಸ್ ಗೇಮಿಂಗ್ ಯೂನಿಟ್ಗಳಲ್ಲಿ 9,100 ಉದ್ಯೋಗಿಗಳು ತಮ್ಮ ಕೆಲಸ ಕಳೆದುಕೊಂಡಿದ್ದಾರೆ. ಮೈಕ್ರೋಸಾಫ್ಟ್ ಕಂಪನಿಯು ತನ್ನ ಉದ್ಯೋಗಿಗಳ ಪೈಕಿ 4% ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇದೆ. ಕ್ಯಾಂಡಿ ಕ್ರಶ್ ಸುಮಾರು 200 ಉದ್ಯೋಗಿಗಳನ್ನು ತೆಗೆದುಹಾಕಿದೆ. ಇಂಟೆಲ್ನಿಂದ 20% ಉದ್ಯೋಗಿಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇಂಟೆಲ್ ಕಂಪನಿಯು ಹೊಸ CEO ಲಿಪ್ ಬೂ ಟಾನ್ ನೇತೃತ್ವದಲ್ಲಿ ಕಂಪನಿಯ ಪುನರ್ರಚನೆಯನ್ನು ಮಾಡ್ತಾ ಇದೆ. ಜುಲೈನಲ್ಲಿ ಸಂತಾ ಕ್ಲಾರಾ ಪ್ರಧಾನ ಕಚೇರಿಯಲ್ಲಿ 107 ಮಂದಿ ಉದ್ಯೋಗ ಕಳೆದುಕೊಳ್ಳುವರು. ಕಂಪನಿಯು ಜರ್ಮನ್ನಲ್ಲಿರುವ ಆಟೋಮೇಟಿವ್ ಚಿಪ್ ಘಟಕವನ್ನು ಸಹ ಮುಚ್ಚುತ್ತಾ ಇದೆ. ಬಹುತೇಕ ಇಡೀ ತಂಡವನ್ನು ಕೆಲಸದಿಂದ ತೆಗೆದುಹಾಕ್ತಾ ಇದೆ. ಜಾಗತಿಕವಾಗಿ ಇಂಟೆಲ್ ಕಂಪನಿಯು 20% ಉದ್ಯೋಗಿಗಳನ್ನು ತೆಗೆದುಹಾಕಲು ನಿರ್ಧರಿಸಿದೆ. ಚಿಪ್ ಡಿಸೈನ್, ಕ್ಲೌಡ್, ಆರ್ಕಿಟೆಕ್ಚರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇದೆ. ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಉದ್ಯೋಗಿಗಳಿಗೆ ಹೆಚ್ಚಿನ ತೊಂದರೆ ಆಗ್ತಾ ಇದೆ. ಅನಗತ್ಯ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿ ಪರಿಣಾಮಕಾರಿಯಾದ ತಂಡವನ್ನು ರೂಪಿಸಲು ಕಾರ್ಯತಂತ್ರದ ಭಾಗವಾಗಿ ಲೇ ಆಫ್ ನೀಡಲಾಗ್ತಾ ಇದೆ ಅಂತ ಇಂಟೆಲ್ ಕಂಪನಿಯು ತನ್ನ ಕ್ರಮವನ್ನು ಸಮರ್ಥಿಸಿಕೊಂಡಿದೆ. ಚಿಕ್ಕ ತಂಡಗಳನ್ನು ರಚಿಸಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತೆ ಮಾಡುವ ಬಗ್ಗೆ ಇಂಟೆಲ್ ಕಂಪನಿಯು ಈಗ ಆದ್ಯತೆಯನ್ನು ನೀಡ್ತಾ ಇದೆ. ಇನ್ನು ಅಮೆಜಾನ್ ಕಂಪನಿಯು 2025ರಲ್ಲಿ ಈಗಾಗಲೇ 4 ಸುತ್ತಿನಲ್ಲಿ ಲೇ ಆಫ್ ನೀಡಿದೆ. ಅಮೆಜಾನ್ 14,000 ಮ್ಯಾನೇಜಿಂಗ್ ರೋಲ್ನಲ್ಲಿದ್ದ ಉದ್ಯೋಗಿಗಳನ್ನು ಮನೆಗೆ ಕಳಿಸಲು ನಿರ್ಧರಿಸಿದೆಯಂತೆ. ಕಂಪನಿಯ ನಾಯಕತ್ವದ ಉದ್ಯೋಗಿಗಳ ಪೈಕಿ 13% ಮಂದಿಗೆ ಲೇ ಆಫ್ ನೀಡ್ತಾ ಇದೆ. ಕಂಪನಿಗೆ ಲಾಭ ಕಡಿಮೆ ಆಗಿರೋದ್ರಿಂದ ವೆಚ್ಚ ಕಡಿತದ ಭಾಗವಾಗಿ ಉದ್ಯೋಗಿಗಳನ್ನು ತೆಗೆದುಹಾಕ್ತಿದೆ. ಲೇ ಆಫ್ ಮುಗಿದ ಬಳಿಕ ಕಂಪನಿಯ ಉದ್ಯೋಗಿಗಳ ಸಂಖ್ಯೆ 92,000ಕ್ಕೆ ಕುಸಿಯಲಿದೆ. ಇನ್ನು IBMನಿಂದ 8,000 ಉದ್ಯೋಗಿಗಳು ಮನೆಗೆ. IBM ಕಂಪನಿಯು 8,000 ಉದ್ಯೋಗಿಗಳಿಗೆ ಲೇ ಆಫ್ ನೀಡಿ ಮನೆಗೆ ಕಳಿಸಿದೆ. ಕಂಪನಿಯ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಹೆಚ್ಚಿನ ಉದ್ಯೋಗಿಗಳನ್ನು ಮನೆಗೆ ಕಳಿಸಲಾಗಿದೆ. IBM ಕಂಪನಿಯಲ್ಲಿ ಈ ಮೊದಲು ಉದ್ಯೋಗಿಗಳು ಮಾಡುತ್ತಿದ್ದ ಕೆಲಸಗಳನ್ನು ಈಗ ಆಟೋಮೇಷನ್, AI ನಿರ್ವಹಣೆ ಮಾಡ್ತಾ ಇವೆ. IBM ಕಂಪನಿಯು ಆಟೋಮೇಷನ್, AIಯನ್ನು ಅಳವಡಿಸಿಕೊಂಡು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಇನ್ಫೋಸಿಸ್ನಲ್ಲಿ 540 ಮಂದಿಗೆ ಲೇ ಆಫ್. ಬೆಂಗಳೂರಿನ ಪ್ರಸಿದ್ಧ ಇನ್ಫೋಸಿಸ್ ಕಂಪನಿಯಲ್ಲಿ ಈ ವರ್ಷ 540 ಮಂದಿಗೆ ಲೇ ಆಫ್ ನೀಡಲಾಗಿದೆ. ಇಂಟರ್ನಲ್ ಅಸೆಸ್ಮೆಂಟನ್ನು ಕ್ಲಿಯರ್ ಮಾಡಲು ಸಾಧ್ಯವಾಗದ 240 ಮಂದಿಯನ್ನು ಕೆಲಸದಿಂದ ತೆಗೆದುಹಾಕಲಾಗಿತ್ತು. 2025ರ ಫೆಬ್ರವರಿಯಲ್ಲೂ 300 ಮಂದಿಯನ್ನು ಇಂಟರ್ನಲ್ ಅಸೆಸ್ಮೆಂಟ್ ಕ್ಲಿಯರ್ ಮಾಡಿಲ್ಲ ಎಂಬ ಕಾರಣದಿಂದ ತೆಗೆದುಹಾಕಲಾಗಿದೆ. ಮೇಟಾದಲ್ಲಿ 5% ಉದ್ಯೋಗ ಕಡಿತ. ಗೂಗಲ್ನಲ್ಲಿ 106 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಮೇಟಾದಲ್ಲಿ 5% ಉದ್ಯೋಗ ಕಡಿತ ಮಾಡಲಾಗ್ತಾ ಇದೆ. 3,600 ಮಂದಿ ಉದ್ಯೋಗಿಗಳು ಕಳಪೆ ಕೆಲಸಗಾರರು ಎಂದು ಪಟ್ಟಿ ಮಾಡಿದ್ದು ಕೆಲಸದಿಂದ ತೆಗೆದುಹಾಕಲಾಗ್ತಾ ಇದೆ. ರಿಯಾಲಿಟಿ ಲ್ಯಾಬ್ ಡಿವಿಷನ್ನಲ್ಲಿ 100 ಮಂದಿಯನ್ನು ತೆಗೆದುಹಾಕಲಾಗಿದೆ. ಇನ್ನು ಬೇರೆ ಯಾವ್ಯಾವ ಕಂಪನಿಗಳಲ್ಲಿ ಉದ್ಯೋಗ ಕಡಿತ ಆಗಿದೆ ಅಂತ ನೋಡೋದಾದರೆ, ಆಟೋಮೆಟಿಕ್ ಕಂಪನಿಯು ವರ್ಡ್ ಪ್ರೆಸ್ ನಡೆಸ್ತಾ ಇದ್ದು 16% ಉದ್ಯೋಗ ಕಡಿತ ಮಾಡ್ತಾ ಇದ್ದು 270 ಮಂದಿಗೆ ಗೇಟ್ ಪಾಸ್ ನೀಡ್ತಾ ಇದೆ. ಟಿಕ್ ಟಾಕ್ ತನ್ನ ಕಂಪನಿಯ 10% ಉದ್ಯೋಗ ಕಡಿತ ಮಾಡ್ತಾ ಇದ್ದು 300 ಮಂದಿಯನ್ನು ಮನೆಗೆ ಕಳಿಸ್ತಿದೆ. ಓಲಾ ಎಲೆಕ್ಟ್ರಿಕ್ 5 ತಿಂಗಳಲ್ಲಿ 2ನೇ ಬಾರಿಗೆ ಲೇ ಆಫ್ ನೀಡಿದ್ದು 1,000 ಉದ್ಯೋಗಿಗಳನ್ನು ಮನೆಗೆ ಕಳಿಸಿದೆ.
HP ಕಂಪನಿಯು 2000 ಉದ್ಯೋಗಿಗಳನ್ನು ಪುನರ್ರಚನೆಯ ಕಾರಣ ನೀಡಿ ತೆಗೆದುಹಾಕಿದೆ. ಸೇಲ್ಸ್ ಫೋರ್ಸ್ 1000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಬ್ಲೂ ಒರಿಜಿನ್ 1000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಕಾನೋಲೆಟ್ ಕಂಪನಿಯು 10 ರಿಂದ 12 ಟೆಕ್ನಿಕಲ್ ರೈಟರ್ ಉದ್ಯೋಗಿಗಳನ್ನು ತೆಗೆದುಹಾಕಿದೆ. ಸೀಮನ್ಸ್ ಕಂಪನಿಯು 5600 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಎಲೆಕ್ಟ್ರಾನಿಕ್ಸ್ ಆರ್ಟ್ಸ್ ಕಂಪನಿಯು 400 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಮ್ಯಾಚ್ ಗ್ರೂಪ್ 13% ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಕ್ರೌಡ್ ಸ್ಟ್ರೈಕ್ 5% ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಹೀಗೆ ಬಹುತೇಕ ಎಲ್ಲ ಕಂಪನಿಗಳಲ್ಲೂ ಉದ್ಯೋಗ ಕಡಿತ, ವೆಚ್ಚ ಕಡಿತ, ಕಂಪನಿಯ ಪುನರ್ರಚನೆ, AI ಅಳವಡಿಕೆ, ಆಟೋಮೇಷನ್ ಅಳವಡಿಕೆ ಎಂಬುದು ಸಾಮಾನ್ಯವಾಗಿದೆ. AI ಆಟೋಮೇಷನ್ನಿಂದಾಗಿ ಉದ್ಯೋಗಿಗಳಿಗೆ ಬೇಡಿಕೆ ಇಲ್ಲವಾಗಿದೆ. ಇನ್ನು ಮುಂದಿನ 3 ವರ್ಷ ಇದೇ ರೀತಿಯಾದ ಪರಿಸ್ಥಿತಿ ಮುಂದುವರಿಯಲಿದೆ ಅಂತೇಳಿ IT ಕ್ಷೇತ್ರದ ತಜ್ಞರು ಹೇಳ್ತಾ ಇದ್ದಾರೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.